ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಇಂದಿನ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಏನು ಕ್ವಶನ್ ಪೇಪರ್ ಸೆಟ್ ಮಾಡೋದಿರ್ತಾರಲ್ಲ ವಿಷಯ ತಜ್ಞರು, ಅವರು ಇದೇ ಒಂದು ಬೇಸ್ ಮೇಲೆ ಅಫಿಷಿಯಲ್ ಏನು ಸಿಲೆಬಸ್ ಏನ್ ಬಿಟ್ಟಿದಾರಲ್ಲ ಅದ್ರ ಮೇಲೆ ನಮಗೆ ಪ್ರಶ್ನೆಗಳನ್ನ ಸಿದ್ಧಪಡಿಸ್ತಾರೆ. ಹಾಗಾಗಿ ಇದೆಲ್ಲ ಮಾಹಿತಿ ನಿಮಗೆ ಗೊತ್ತಿದ್ರೆ ಸ್ಕಿಪ್ ಮಾಡ್ಬೋದು. ವೈ? ಬಿಕಾಸ್ ಆಸ್ ಯೂಶುವಲ್ ಟೈಮ್ ಈಸ್ ಮೋರ್ ಪ್ರಿಷಿಯಸ್, ರೈಟ್? ಚಲೋ, ವಿ ಸ್ಟಾರ್ಟ್ ಫ್ರಮ್ ಪೇಪರ್ ಫಸ್ಟ್. ಬಿಕಾಸ್ ನಮಗೆ ಪೇಪರ್ ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಅಥವಾ ನಮ್ಮ ಏನು ಫಿಸಿಕಲ್ ಎಜುಕೇಶನ್ ಆಸ್ಪಿರೆಂಟ್ಸ್ಗೆ ಪೇಪರ್ ಫಸ್ಟ್ ಅನ್ನೋದು ತುಂಬಾ ಕಷ್ಟ. ಹಾಗಾಗಿ ಇದನ್ನ ನೋಡೋಣ. ಏನು ಪೇಪರ್ ಫಸ್ಟ್ ಜನರಲ್ ಟಾಪಿಕ್, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಎಲ್ಲ ಏನು ಮಾಹಿತಿಗಳನ್ನು ಓದ್ಬೇಕಾಗುತ್ತೆ. ಯಾವ್ದಾದ್ರು ಓದಬೇಕು ಅವ್ರು ಕೊಟ್ಟಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್, ಮತ್ತೆ ಇಂಪಾರ್ಟೆಂಟ್ ಇನ್ನೋವೇಷನ್ಸ್ ಅಂಡ್ ಡಿಸ್ಕವರೀಸ್, ಬೇಸಿಕ್ ಸೈನ್ಸ್, ಹೆಲ್ತ್ ಅಂಡ್ ಹೈಜೀನ್, ಕರ್ನಾಟಕ ಹಿಸ್ಟ್ರಿ, ಕಲ್ಚರ್ ಅಂಡ್ ಆರ್ಟ್, ಮತ್ತೆ ಕ್ರೋನಾಲಜಿಕಲ್ ವರ್ಲ್ಡ್ ಹಿಸ್ಟ್ರೀಸ್, ಮತ್ತೆ ಇಂಡಿಯನ್ ಹಿಸ್ಟ್ರಿ, ಏಷಿಯಂಟ್, ಮಿಡವಲ್ ಮತ್ತು ಮಾಡರ್ನ್ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಇಂಡಿಯನ್ ಎಕನಾಮಿಕ್ಸ್, ಮತ್ತೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಮತ್ತೆ ಇಂಡಿಯನ್ ಫಾರಿನ್ ರಿಲೇಷನ್ಸ್ ಯಾವ ರೀತಿ ಇದೆ, ಏನು ಕರೆಂಟ್ ಸ್ಟೇಟ್ ಅಂಡ್ ನ್ಯಾಷನಲ್ ಏನ್ ನಡೀತಿದೆ ಅದನ್ನ ತಿಳ್ಕೊಬೇಕಾಗುತ್ತೆ. ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನ ಇಲ್ಲಿ ಕೇಳ್ತಾರೆ. ಎಲ್ಲಿ? ಈ ಒಂದು ಜನರಲ್ ನಾಲೆಜ್ ಪಾರ್ಟ್ ಅಲ್ಲಿ ಎಲ್ಲಾ ಪಾರ್ಟು ಇಂಪಾರ್ಟೆಂಟ್. ಯಾಕಂತಂದ್ರೆ ಫಸ್ಟ್ ಪೇಪರು ಅಥವಾ ಸೆಕೆಂಡ್ ಪೇಪರ್ ಆಗಿರ್ಬೋದು 35% ನಾವು ಕ್ರಾಸ್ ಮಾಡಲೇಬೇಕು. ವಿ ಶುಡ್ ಕ್ರಾಸ್ 35%. ಓಕೆ. ನೆಕ್ಸ್ಟ್ ಸಾಮಾನ್ಯ ಕನ್ನಡಕ್ಕೆ ಬರೋದಾದ್ರೆ ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ನಾಮಪದ, ಕ್ರಿಯಾಪದ, ಲಿಂಗ, ವಚನ, ಸಂಧಿಗಳು, ಮತ್ತೆ ಸಮಾಸಗಳು, ದ್ವಿರುಕ್ತಿ, ಆವಯ, ಮತ್ತೆ ವಾಕ್ಯ ರಚನೆ ಯಾವ ರೀತಿ, ಲೇಖನ ಚಿಹ್ನೆಗಳು ಏನು, ಛಂದಸ್ ಅಂದ್ರೆ ಏನು, ಹಳಗನ್ನಡ ಸಾಹಿತ್ಯಗಳು ಮತ್ತೆ ಹೊಸಗನ್ನಡ, ಎಲ್ಲದ್ರ ಬಗ್ಗೆ ನಾವು ವಿಸ್ತೃತವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ನಾನು ನಿಮಗೆ ಹೇಳಿದ್ದು ಇಂದಿನ ವಿಡಿಯೋದಲ್ಲಿ ಮೂಲ ಬೇಸಿಕ್ ಎಜುಕೇಶನ್ ಎಲ್ಲಿ ಸಿಗುತ್ತಲ್ವಾ ಆ ಒಂದು ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಅಲ್ವಾ. ಯಾವುದು? ನಮ್ಮ ಪ್ರಾಥಮಿಕ ಶಿಕ್ಷಣ ತರಗತಿಗೆ ಸಂಬಂಧಪಟ್ಟ ಮತ್ತೆ ಹೈಸ್ಕೂಲ್ ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಓದಿ. ಓಕೆ, ದಿಸ್ ಇಸ್ ರೈಟ್. ನೆಕ್ಸ್ಟ್ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ನೌನ್ಸ್, ಪ್ರೊನೌನ್ಸ್, ವರ್ಬ್ಸ್, ಟೆನ್ಸ್, ಆಕ್ಸಿಲರೀಸ್, ಮಾಡಲ್ಸ್, ಅಡ್ಜೆಕ್ಟಿವ್ಸ್, ಕಂಜಕ್ಷನ್ಸ್, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ನಾವು ಓದ್ಬೇಕಾಗುತ್ತೆ. ಟಾಪಿಕ್ ಬೈ ಟಾಪಿಕ್ ನಾವು ಓದ್ಬೇಕು. ಓಕೆ, ಇದು ಮಸ್ಟ್ ಅಂಡ್ ಶುಡ್ ನೀವು ಓದಲೇಬೇಕು. ಬಿಕಾಸ್ ಈ ಒಂದು ಪೇಪರ್ ಅಲ್ಲಿ ಏನು ಫಸ್ಟ್ ಪೇಪರ್ 35 ಕ್ರಾಸ್ ಆಗಲೇಬೇಕು. ಅದೇ ರೀತಿ ಸೆಕೆಂಡ್ ಪೇಪರ್ ಬಟ್ ಸೆಕೆಂಡ್ ಪೇಪರ್ ಈಸಿಯಾಗಿ ಮಾಡ್ತೀವಿ, ಬಟ್ ಫಸ್ಟ್ ಪೇಪರ್ ಟಫ್ ಇರುತ್ತೆ. ಹಾಗಾಗಿ ನಾವು ಅಕಾರ್ಡಿಂಗ್ಲಿ ಸಿಲೆಬಸ್ ಕಾಪಿ ಪ್ರಕಾರ ನಾವು ಓದಲೇಬೇಕು. ಓಕೆ. ನೆಕ್ಸ್ಟ್ ಏನು ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ನೋಡೋದಾದ್ರೆ ಸೀರೀಸ್ ಕಂಪ್ಲೀಷನ್, ಸರಣಿ ಪೂರ್ಣಗೊಳಿಸುವಿಕೆ, ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಆಗಿರ್ಬೋದು, ಮತ್ತೆ ತಾರ್ಕಿಕ ವೆನ್ ಚಿತ್ರಗಳು ಆಗಿರ್ಬೋದು, ಆಲ್ಫಾಬೆಟಿಕ್ ಟೆಸ್ಟ್ ಆಗಿರ್ಬೋದು, ಅರ್ಥಮೆಟಿಕಲ್ ರೀಸನಿಂಗ್, ಈ ಎಲ್ಲ ಟಾಪಿಕ್ಗಳ ಬಗ್ಗೆ ಕ್ವಶನ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದ್ರೆ ಇದು ಅಫಿಷಿಯಲ್ ಆಗಿ ಸ್ಕೂಲ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸ್ಕೂಲ್ ಎಜುಕೇಶನ್ ಅವರು ಬಿಟ್ಟಂತಹ ಅಧಿಕೃತ ಸಿಲೆಬಸ್ ಕಾಪಿ. ಇದ್ರ ಮುಖಾಂತರ ನಾವು ಎಲ್ಲ ನಮ್ಮ ವಿಷಯ ತಜ್ಞರು ಇರ್ತಾರೆ, ಎಕ್ಸ್ಪರ್ಟ್ಸ್ ಕ್ವಶನ್ ನ ಸೆಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕಂಪ್ಯೂಟರ್ ಲಿಟ್ರಸಿ, ಸಾಕ್ಷರ ಯಾವುದು ಕಂಪ್ಯೂಟರ್ ಶಿಕ್ಷಣ, ಇದ್ರ ಬಗ್ಗೆ ಏನೇ ನೋಡೋಣ. ಇಂಟ್ರೊಡಕ್ಷನ್ ಕಂಪ್ಯೂಟರ್ಸ್, ಮತ್ತೆ ಇಂಟ್ರೊಡಕ್ಷನ್ ಆಪರೇಟಿಂಗ್ ಸಿಸ್ಟಮ್ಸ್, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಇಂಟರ್ನೆಟ್ ಅಪ್ಲಿಕೇಶನ್ಸ್, ನುಡಿ ಸಾಫ್ಟ್ವೇರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ 6 ಯೂನಿಟ್ಗಳನ್ನ ನೀವು ಓದಲೇಬೇಕು. ಈ 6 ಯೂನಿಟ್ ಒಳಗಡೆ ಪ್ರಶ್ನೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರ್ಬೋದು, ಮತ್ತೆ ಯಾವ್ಯಾವ ಸಿಸ್ಟಮ್ಸ್, ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ದಿದೆ, OS ಯಾವ್ದಿದೆ, ಇದ್ರ ಬಗ್ಗೆ ಎಲ್ಲ ನೀವು ಕಲಿಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಹೆಲ್ತ್ ಎಜುಕೇಶನ್, ಇದು ಫಸ್ಟ್ ಪೇಪರ್ಗೂ ಹೆಲ್ಪ್ ಆಗುತ್ತೆ ಮತ್ತೆ ನಮ್ಮ ಸೆಕೆಂಡ್ ಪೇಪರ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಹೆಲ್ತ್ ಎಜುಕೇಶನ್ ಇದ್ರಲ್ಲಿ ಏನು, ಆರೋಗ್ಯ ಶಿಕ್ಷಣ ಅರ್ಥ ಏನು, ಆರೋಗ್ಯ ಅಂದ್ರೇನು, ರೋಗಗಳು ಯಾವ ಬರ್ತವೆ, ಕಮ್ಯುನಿಕಬಲ್ ಡಿಸೀಸಸ್, ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಹೈಪೋಕನೆಟಿಕ್ ಡಿಸೀಸಸ್ ಆರ್ ಲೈಫ್ ಫ್ಯಾಕ್ಟರ್ಸ್ ಡಿಸೀಸಸ್ ಆಗಿರ್ಬೋದು. ಆನಂತರ ನಮ್ಮ ಫುಡ್ ಡಯಟ್ ಯಾವ ರೀತಿ ಇರಬೇಕು, ಆನಂತರ ಏನು ಸೋಷಿಯಲ್ ಹೆಲ್ತ್, ಆನಂತರ ಮೆಂಟಲ್ ಹೆಲ್ತ್, ಆನಂತರ ಫಸ್ಟ್ ಏಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಆನಂತರ ವ್ಯಾಯಾಮ, ಯೋಗ, ಪ್ರಾಣಾಯಾಮ, ಇದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತಿಳ್ಕೊಬೇಕಾಗುತ್ತೆ. ಓಕೆ. ಇದು ಫಸ್ಟ್ ಪೇಪರ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಸೆಕೆಂಡ್ ಪೇಪರ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೆಚ್ಚು ಸಮಯ ಕೊಟ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಶನ್ ಅಲ್ವಾ. ಇದು ಸಹ ಒಂದು ಭಾಗ, ಪ್ರಥಮ ಪತ್ರಿಕೆಯ ಒಂದು ಭಾಗ. ಮೌಲ್ಯ ಶಿಕ್ಷಣ ಅಂದ್ರೆ ಏನು, ವ್ಯಾಖ್ಯಾನ, ಉದ್ದೇಶ, ಅದರ ಲಕ್ಷಣ ಏನು ಅಂತ NCERT ಒಂದು 10 ಏನ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಮೌಲ್ಯಗಳನ್ನ, ಅದನ್ನ ನೀವು ಅಧ್ಯಯನ ಮಾಡಲೇಬೇಕು. ಓಕೆ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಅರ್ಥ ಏನು, ಒಳ್ಳೆಯದರ ಸಿದ್ಧಾಂತ, ಇದೆಲ್ಲ ಯೂನಿಟ್ ಮೇಲೆ ಮೌಲ್ಯ ಶಿಕ್ಷಣದ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ನೀವು ಎಲ್ಲ ಪಠ್ಯಪುಸ್ತಕಗಳನ್ನು ಓದಬೇಕು, ಬೇಸಿಕ್ ಪಠ್ಯಪುಸ್ತಕಗಳು. ಫಾರ್ ಎಕ್ಸಾಂಪಲ್ ಯಾಕಂದ್ರೆ
ಇಲ್ಲಿ ನೋಡಿ, ಇದು ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಶನ್ 1ನೇ ತರಗತಿ ನೋಡಿ, ಯಾವುದು ಬೇಸಿಕ್ 1ನೇ ತರಗತಿ ಬುಕ್ಸ್ ಅಲ್ಲಿ ಇರುವಂತಹ ಪ್ರಶ್ನೆ. ನಾನು ಹೇಳಿದ್ವಿ ಹಿಂದಿನ ವಿಡಿಯೋದಲ್ಲಿ ಎಲ್ಲಿಂದ ಓದಬೇಕು, ಸ್ಟಾರ್ಟಿಂಗ್ ಫ್ರಮ್ ಇಯರ್ ಫಸ್ಟ್ ಪೇಜ್ ಇಂದ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂದ್ರೆ DSCRT ಅಂತ ಕೇಳ್ಬೋದು ಫಸ್ಟ್ ಪೇಪರ್ಲಿ. DSCRT ಎಕ್ಸ್ಪ್ಲೈನ್ ಕೇಳ್ತಾರೆ ಅಂದ್ರೆ ಏನು ಅಂತ, ಅದನ್ನ ತಿಳ್ಕೊಂಡಿರ್ಬೇಕು ಅಂತ ಮುನ್ನುಡಿಯಲ್ಲಿ ಕೇಳಿದ್ದಾರೆ ನೋಡಿ. NCERT ಅಂತ ಏನು ಕೇಳಿ ಡಿಸ್ಕಷನ್ ಮಾಡಿದ್ವಲ್ಲ, NCERT ಅವರು 10 ಮೌಲ್ಯಗಳನ್ನು ಗುರುತಿಸಿದ್ದಾರೆ. ಅದ್ರ ಬೇಸ್ ಮೇಲೆ ಈ ಒಂದು ಬುಕ್ ಮಾಡಿದ್ದಾರೆ. DSCRT ಅವರು ಯಾವ್ಯಾವ 10 ಅಂಶಗಳು ಇಲ್ಲಿ ನೋಡಿ. ಹಾಗಾಗಿ ನೀವು ಮುನ್ನುಡಿಯಿಂದ ಸ್ಟಾರ್ಟ್ ಮಾಡಬೇಕು. ಇವೆಲ್ಲ ಇಂಪಾರ್ಟೆಂಟ್ ಸಣ್ಣ ಸಣ್ಣ ಏನು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಏನು ಸ್ಟಡಿ ಮೇಲೆ ಅಥವಾ ನಮ್ಮ ಪ್ರಿಪ್ರೇಷನ್ ಮೇಲೆ, ರೈಟ್. ನೆಕ್ಸ್ಟ್ ಎಜುಕೇಶನ್ ಸೈಕಾಲಜಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಏನೇನು ಓದ್ಬೇಕು ಅದರಲ್ಲಿ, ಅರ್ಥ ಏನು, ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು, ನಂತರ ಬೆಳವಣಿಗೆ ಅಂತ ಏನು, ಕೆಲವೊಂದು ಥಿಯರೀಸ್ ಬರ್ತವೆ, ಲರ್ನಿಂಗ್ ಥಿಯರೀಸ್ ಆಗಿರ್ಬೋದು, ನಂತರ ಪ್ರಯತ್ನ ಪ್ರಮಾದ ಕಲಿಕೆ, ಆಮೇಲೆ ತಾರಂಡೈಕ್ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಇವೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಆಯ್ತಾ, ನಾನು ಒಂದು ವಿಡಿಯೋ ಹಾಕಿದ್ದೆ, ಯಾವುದೋ ಒಂದು ವಿಡಿಯೋ ನೋಡಿ ಅಂತ 9 ಸೀರೀಸ್ದು, ಅದನ್ನ ದಯವಿಟ್ಟು ನೋಡಿ, ಅದು ಈಸಿ ಆಗಿದೆ, ಅರ್ಥ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನಮ್ದು ಪರ್ಟಿಕ್ಯುಲರ್ ನಮ್ದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಬರೋದಾದ್ರೆ ಪೇಪರ್ 2 1 to 8 ಕ್ಲಾಸ್ ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟಂಗೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಫೌಂಡೇಶನ್ಸ್ ಅಂಡ್ ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಶನ್ಸ್, ಅಪ್ಲೈಡ್ ಫಿಸಿಕಲ್ ಎಜುಕೇಶನ್ ಅಂಡ್ ಯೋಗ, ಅನಾಟಮಿ ಅಂಡ್ ಫಿಸಿಯಾಲಜಿ. ಅನಾಟಮಿ ಎಲ್ಲ ಓದತ್ತಲ್ಲ, ಏನು ಕೊಟ್ಟಿದ್ದಾರೆ ಸಿಸ್ಟಮ್ಸ್, ಹ್ಯೂಮನ್ ಸಿಸ್ಟಮ್ಸ್ ಬಗ್ಗೆ ಮಾತ್ರ ಕ್ವಶನ್ ಕೇಳ್ತಾರೆ. ಇದನ್ನ ಬೇಸ್ ಮೇಲೆ ನೀವು ಓದಬೇಕು. ಓಕೆ, ರೈಟ್. ನೆಕ್ಸ್ಟ್ ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಎಜುಕೇಶನ್, ಅಫಿಷಿಯೇಟಿಂಗ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಸ್ಪೋರ್ಟ್ಸ್ ಟ್ರೈನಿಂಗ್, ಫಿಸಿಕಲ್ ಎಜುಕೇಶನ್ ಅಂಡ್ ಕರಿಕ್ಯುಲಮ್ ಮ್ಯಾನೇಜ್ಮೆಂಟ್ ಅಂಡ್ ಪರ್ಸನಲ್ ಅಂಡ್ ಸ್ಪೋರ್ಟ್ಸ್ ಸೈಕಾಲಜಿ, ದೆನ್ ಗ್ರೂಪ್ ಗೇಮ್ಸ್, ದೆನ್ ಅಥ್ಲೆಟಿಕ್ಸ್, ರೈಟ್. ಇವೆಲ್ಲ ಯೂನಿಟ್ಗಳನ್ನ ನೀವು ಕವರ್ ಮಾಡಬೇಕು. ಓಕೆ, ಇದು ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಏನು ಅಫಿಷಿಯಲ್ ಸಿಲೆಬಸ್ ಇದೆಲ್ಲ, ಈ ಒಂದು ಸಿಲೆಬಸ್ ಮೇಲೆ ಕ್ವಶನ್ ಕೇಳ್ತಾರೆ ನಮ್ಮ ಎಕ್ಸ್ಪರ್ಟ್ಸ್. ಓಕೆ, ಇಂದ ಗಮನ ಇಟ್ಕೋಬೇಕು. ಅದ ಕಾರಣ ನೋಡೋದ್ರೆ ದೈಹಿಕ ಶಿಕ್ಷಣದ ಬುನಾದಿಗಳು ಅಂದ್ರೆ ಅರ್ಥ ಏನು, ಆಮೇಲೆ ಮೂಲಗಳು ಯಾವುದು, ಆಮೇಲೆ ಫೌಂಡೇಶನ್ಸ್ ಯಾವುದು, ಸೈಕಾಲಜಿಕಲ್ ಫೌಂಡೇಶನ್ ಆಗಿರ್ಬೋದು, ಫಿಲಾಸಫಿಕಲ್ ಫೌಂಡೇಶನ್ ಮತ್ತೆ ಬಯೋಲಜಿಕಲ್ ಫೌಂಡೇಶನ್, ಇದ್ರೆ ಎಲ್ಲದ್ರ ಬಗ್ಗೆ ನೀವು ಮಾಹಿತಿಯನ್ನ ಕಲೆ ಹಾಕಿ ಓದ್ಬೇಕಾಗುತ್ತೆ. ಓಕೆ, ರೈಟ್. ಅನ್ವಯಿಕ ದೈಹಿಕ ಶಿಕ್ಷಣ ಮತ್ತು ಯೋಗ ಮತ್ತೆ ಅಂಗರಚನಾ ಶಾಸ್ತ್ರ, ಏನು ಅನಾಟಮಿ ಅಂಡ್ ಫಿಸಿಯಾಲಜಿ ಬಗ್ಗೆ ಹೇಳಿವಲ್ಲ, ಅದೆಲ್ಲರೂ ನಾವು ಓದ್ಬೇಕಾಗುತ್ತೆ. ಸಿಸ್ಟಮ್ಸ್ ಬಗ್ಗೆ, ಸಿಸ್ಟಮ್ಸ್. ನೆಕ್ಸ್ಟ್ ಆರೋಗ್ಯ ಮತ್ತು ಪರಿಸರ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಮತ್ತೆ ಸ್ಪೋರ್ಟ್ಸ್ ಟ್ರೈನಿಂಗ್, ಕ್ರೀಡಾ ತರಬೇತಿ ತತ್ವಗಳ ಬಗ್ಗೆ ಕೇಳಿದ್ದಾರೆ. ಆನಂತರ ದೈಹಿಕ ಶಿಕ್ಷಣ ಪಠ್ಯಕ್ರಮ ಇಂಪಾರ್ಟೆಂಟ್ ಅಲ್ವಾ, ಫಸ್ಟ್ ಪೇಪರ್ಗೂ ಹೆಲ್ಪ್ ಆಗುತ್ತೆ. ಇದು ಏನು ಟೀಚಿಂಗ್ ಮೆಥಡಾಲಜಿ, ಕರಿಕ್ಯುಲಮ್, ಮೆಥಡ್ಸ್ ಆಫ್ ಟೀಚಿಂಗ್, ಆಮೇಲೆ ಲೆಸನ್ ಪ್ಲಾನ್, ಪಾಠ ಯೋಜನೆ, ಇದ್ರ ಬಗ್ಗೆ ಎಲ್ಲ ನೀವು ಓದ್ಬೇಕಾಗುತ್ತೆ ವಿಸ್ತೃತವಾಗಿ. ಇದು ಇಲ್ಲಿ ಫಸ್ಟ್ ಪೇಪರ್ಗೂ ಹೆಲ್ಪ್ ಆಗುತ್ತೆ. ಅಂದ್ರೆ ಇಲ್ಲಿ ಓದಿದ ಜ್ಞಾನ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಅದು ಅನ್ವಯ ಆಗುತ್ತೆ ಅಲ್ವಾ. ಹಾಗಾಗಿ ಶಾಲೆಯ ಶಿಕ್ಷಣ ಪರೀಕ್ಷೆಗಳು ನೆಕ್ಸ್ಟ್ ಯೂನಿಟ್ ಅಂದ್ರೆ ಟೆಸ್ಟ್ ಅಂಡ್ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನ ಓದ್ಕೋಬೇಕು. ಶೈಕ್ಷಣಿಕ ಮತ್ತು ಕ್ರೀಡಾ ಮನೋವಿಜ್ಞಾನ ನೋಡಿ, ಫಸ್ಟ್ ಪೇಪರ್ಗೂ ಇದು ಹೆಲ್ಪ್ ಆಗುತ್ತೆ, ಸೆಕೆಂಡ್ ಪೇಪರ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಆಸ್ ಪರ್ ಸಿಲೆಬಸ್ ನೀವು ಸಿಲೆಬಸ್ ಏನು ಪರೀಕ್ಷೆ ತಯಾರಿ. ಓಕೆ, ಹಾಗೆ ಇಲ್ಲೂ ಕೂಡ ಗಮನಿಸಬಹುದು, ಏನು ಗುಂಪಾಟಗಳು ಮತ್ತೆ ಮೇಲಾಟಗಳು, ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ 2014 ಪೇಪರ್ ಅಲ್ಲಿ ಮಿನಿಮಮ್ ಎಷ್ಟು 15 ರಿಂದ 18 ಏನು ಈ ಒಂದು ಗುಂಪಾಟಗಳು ಮತ್ತು ಮೇಲಾಟಗಳು ಇದರಿಂದ ಕ್ವಶನ್ಸ್ಗಳು ಕೇಳಿದೆ. ಹಾಗಾಗಿ ನಾವು ಇದಕ್ಕೆ ಬೇಸ್ಡ್ ಆನ್ ಅವರ್ ಏನು ಸಿಲೆಬಸ್ ಮೇಲೆ ನಾವು ಫೋಕಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಇದಿಷ್ಟು ಇವತ್ತಿನ ವಿಡಿಯೋ. ಓಕೆ, ದೆನ್ one more important thing ಏನಂದ್ರೆ please prepare strictly according to the what we discuss official syllabus. Okay, and one more thing, there is no shortcut for hard work. Okay, that's what, just you focus, be prepared, be calm. All the best. Thank you.